ಅಯ್ಯ, ನನ್ನನ್ನು ಊರಿಗೆ ಕರ್ಕನ್ನಡಿ, ನನ್ನ ಹಣೆ ಬರ ಇದ್ದಂಗಾಗ್ತದೆ. ಹಂಗೆಲ್ಲ ಮಾತಾಡ್ಬೇಡ, ನಾ ಇನ್ನೂ ಬದುಕಿನ್ಕಲ್ಲ ಮಗ, ನಿನ್ನ ಉಳಿಸ್ಕತೀನಿ. ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿನಿಂದ ಗುತ್ಕೊಂಡು ಬರ್ತದೆ. ತನ್ನ ಪ್ರೀತಿಯ ಅಯ್ಯನ ತೊಡೆಯ ಮೇಲೆ ತಲೆ ಮಡ್ಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳ್ತಾನೆ, ಅಯ್ಯ, ನಾನೇನಾದ್ರೂ ಸತ್ತೋದ್ರೆ ನನ್ನ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕ್ಬೇಕು. ಕರೆಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾನೆ. ನಿಂಗಕ್ಕ ಬಿಡ್ತು ಅನ್ನೋ ಎಂದು ಗಾಂಧಿಯನ್ನ ಗದರುತ್ತಾಳೆ. ಪದ್ದಿ, ಅಣ್ಣ ಅಣ್ಣ ಬಿಕ್ಕಳಿಸಿ ಹತ್ತು ಬಿಡ್ತಾಳೆ. ಗಾಂಧಿ ಎಂಬ ಪಾಠವನ್ನ ಮಂಡ್ಯ ಜಿಲ್ಲೆಯ ಬೆಸಗಳ್ಳಿ ಗ್ರಾಮದ ರಾಮಣ್ಣರವರು ಬರೆದ ಕಣಜ ಎಂಬ ಪುಸ್ತಕದಿಂದ ಆರಿಸಿಕೊಡಲಾಗಿದೆ. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ಕೆಟ್ಟ ಸ್ಥಿತಿಯ ಮೇಲೆ ಈ ಕತೆ ಬೆಳಕನ್ನ ಚೆಲ್ತಿದೆ. ಬಡ ಜನರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು ಹಾಗೂ ಅದನ್ನ ಪಡೆದುಕೊಳ್ಳಲಿಕ್ಕೆ ಅವರು ಪಡೋ ತೊಂದರೆಗಳನ್ನ ಈ ಕತೆ ಮನೋಜ್ಞವಾಗಿ ತೆರೆದಿಟ್ಟಿದೆ. ಗದ್ಯದ ಸಾರಾಂಶ ಕತೆ. ಅದೊಂದಿನ ಬಳ್ಳಕೆರೆ ಎಂಬ ಹಳ್ಳಿಯಿಂದ ಸೂರ್ಯೋದಯಕ್ಕೆ ಮುಂಚೆಯೇ ಆಸ್ಪತ್ರೆಗೆ ಬಂದು ಒಬ್ಬ ಬಡ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರ ಗಮನಕ್ಕೂ ಬರದೆ ಹೊರಗೆ ಕೂತಿದ್ರು. ಆ ಹೆಂಗಸು ಆ ಹುಡುಗನ ತಾಯಿ. ಸುಮಾರು 40 ವರ್ಷ ವಯಸ್ಸು. ಆ ಹುಡುಗ ಆಸ್ಪತ್ರೆಗೆ ಬಂದು ಹೋಗುವವರನ್ನ ಯಾವ ಕುತೂಹಲ ಇಲ್ದೇನೆ ನೋಡ್ಕೊಂಡು ಕೂತಿದ್ದ. 15 ವರ್ಷಕ್ಕೇನೆ ಅವನಿಗೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಬೆಳೆದ್ಬಿಟ್ಟಿತ್ತು. ಕೂತ್ ಬೇಜಾರಾಗಿ ಅವನ ಪಕ್ಕದಲ್ಲೇ ಕೂತಿದ್ದ ಅವ್ವನ ಸೀರೆಯ ಸೆರಗನ್ನ ಎಳೆದು, ಅವ್ವಾ, ಬಿಸಿಲು ಜಾಸ್ತಿ ಆಯ್ತಾ ಅದೆ, ನಡಿ ಊರಿಗೆ ಹೋಗುವ ಎಂದು ತಾಯಿನ ಕೇಳ್ತಾನೆ. ಆಗ ಅವರವ್ವ, ಏ ಒಸಿ ಸುಮ್ಕಿರು ಮಗ, ಬಂದವ್ರು ಬಂದ್ಬಿಟ್ಟಿವಿ, ತೋರಿಸ್ಕೊಂಡೇ ಹೋಗುವ ಎಂದು ನುಡಿತಾಳೆ. ಆಗ ಮಗ, ಹೊತ್ತೊಡೋಕೆ ಮುಂಚೆನೇ ಬಂದೋ ನಾವು ಎಂದು ಹೇಳ್ತಾನೆ. ಮಗನ ಮಾತಿಗೆ ತಾಯಿ, ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರಪ್ಪ ಎಂದು ಮೌನವಾಗಿ ನೋವನ್ನು ನುಂಗ್ಕೋತಾಳೆ. ಮಗ ಮಾತನ್ನು ಮುಂದುವರಿಸಿ, ನಾ ಇದ್ದರಷ್ಟು ಸತ್ತರಷ್ಟು, ನಡೆಯುವ ಹೋಗ್ಬಿಡುವ ಊರಿಗೆ ಎಂದಾಗ ಆ ತಾಯಿ, 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲ್ಗೆ ಮೇಲೆ ಎಂದು ಮಗನನ್ನ ನಿಂದಿಸ್ತಾಳೆ. ಇದ್ದು ನಾನು ಯಾವ ರಾಜ್ಯ ಆಳ್ಬೇಕವ್ವ ಎಂಬ ಮಗನ ಮಾತು ತಾಯಿಗೆ ಆಶ್ಚರ್ಯವೇನೂ ಆಗಲಿಲ್ಲ. ಹೆತ್ತ ಕರುಳು ಚುರುಕ್ಕೆಂದು ಕಣ್ಣೀರನ್ನು ಒರೆಸ್ಕೋತಾಳೆ. ತಾಯಿಯ ಅಸಹಾಯಕತೆಯನ್ನು ಸಹಿಸಲಾರದೆ ಅವನು ದಡಕ್ಕನೆ ಮೇಲೆದ್ದು ನಡೆದ. ಆಗ ತಾಯಿ, ಎಲ್ಲಿಗೋ ಮಗ ಎಂದು ಕೇಳ್ತಾಳೆ. ಅವನು ಡಾಕ್ಟ್ರು ನೋಡೋಕ್ಕೆ ಅಂತಾನೆ. ಆಗ ತಾಯಿ, ಲೋ, ಮೊದಲೇ ತೂರಾಡ್ತಿ, ಬಿದ್ಗಿದ್ಬಿಟ್ಟಿ ಕಣಪ್ಪ ಎಂದು ಹಿಡ್ಕೊಳಕ್ಕೆ ಹೋಗ್ತಾಳೆ. ತಾಯಿಯ ಕೈಯಿಂದ ಬಿಡಿಸ್ಕೊಂಡು ವೈದ್ಯರಿರೋ ಕೊಠಡಿ ಕಡೆಗೆ ಆತ ನಡ್ಕೊಂಡು ಹೋಗ್ಬಿಡ್ತಾನೆ. ತುಂಬಿದ್ದ ಜನರನ್ನ ಸರಿಸ್ಕೊಂಡು ಡಾಕ್ಟರ್ ಟೇಬಲ್ ಮುಂದೆ ನಿಂತು ಜೋರಾಗಿ ಹೇಳ್ತಾನೆ, ಸಾ, ನಾನು ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೀವಿ. ಆಗ ಡಾಕ್ಟ್ರು ಕತ್ತೆತ್ತಿ ನೋಡ್ತಾನೆ. ಸುಮಾರು ಎತ್ತರದ ನರಪೇತಲ, ಅಗಲವಾದ ಕಿವಿಗಳ ಹೊಟ್ಟೆ ಡುಬ್ಬಣನೊಬ್ಬ ತನ್ನ ಮುಂದೆ ನಿಂತಿದ್ದಾನೆ. ಕಾಣದ ನೋವು ಅವನ ಮುಖದಲ್ಲಿದೆ. ನಂತರ ಆ ಹುಡುಗನೇ ಮಾತನಾಡ್ತಾ, ನಾನು ನೋಡಿ ಸಾ ಅಂತ ಹೇಳ್ತಾನೆ. ಡಾಕ್ಟರ್ಗೆ ಆತನನ್ನ ಕುಚೇಷ್ಟೆ ಮಾಡಬೇಕು ಅಂತ ಅನ್ಸಿ ಅವನನ್ನೇ ನೋಡ್ತಾ, ಒಸಿಯೇನೋ ಚೆನ್ನಾಗೇ ನೋಡ್ದೆ, ನೀನ್ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೆ ಅಲ್ಲಪ್ಪ ಎಂದು ಹೇಳ್ತಾನೆ. ಆ ಹುಡುಗ ತನ್ನ ಕೈಗಳನ್ನು ಮುಂದೆ ಚಾಚಿ, ನನಗೆ ಕಾಯಿಲೆ ಏನು ನೋಡಿ ಸಾ ಎಂದು ಬೇಡ್ಕೊತಾನೆ. ಆಗ ಅವನ ತಾಯಿ ಅಲ್ಲಿಗೆ ಬರ್ತಾಳೆ. ನಿಮ್ಮ ದಮ್ಮಯ್ಯ ಕೋಪ ಮಾಡ್ಕೊಳ್ದೆ ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು ಗೋಗರಿತಾಳೆ. ವೈದ್ಯರಿಗೆ ಏನನ್ನಿಸ್ತೋ ಏನೋ, ಇವನು ನಿನ್ನ ಮಗನೇನಮ್ಮ ಎಂದು ಕೇಳ್ತಾರೆ. ಆಗ ಆ ಹೆಂಗಸು, ಹ್ಞೂ ಸ್ವಾಮಿ, ದೇವ್ರಾಣೆಗೂ ಇವನು ನನ್ನ ಮಗನೇ ಎಂದು ಹೇಳ್ತಾಳೆ. ನಂತರ ಡಾಕ್ಟ್ರು, ಇವನ ಹೆಸರೇನಮ್ಮ ಎಂದು ಕೇಳ್ತಾರೆ. ತಾಯಿ ಗಾಂಧಿ ಸ್ವಾಮಿ ಅಂತಾಳೆ. ಆಗ ವೈದ್ಯಾಧಿಕಾರಿ, ನಾನು ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಲ್ಲ ಅಂತಂದ್ರೆ ಇವನನ್ನ ಸಾಕ್ಷಾತ್ ಗಾಂಧಿ ಅಂತೆ ತಿಳ್ಕೊಬಿಟ್ರಾ ಎಂದು ಚೇಷ್ಟೆ ಮಾಡ್ತಾನೆ. ಆಗ ಆ ಹುಡುಗ ಧೈರ್ಯವಾಗಿ, ಸಾ, ನನ್ನ ಹೆಸರು ಸತ್ಯವಾಗ್ಲೂ ಮಹಾತ್ಮ ಗಾಂಧಿ ಅಂತಾನೆ ಸಾ ಎಂದು ಹೇಳ್ತಾನೆ. ಗಾಂಧಿ ಡಾಕ್ಟರ್ ಬೆಪ್ಪಾಗಿ ಹೋದ. ಅವನ ಜೀವನದಲ್ಲೇ ಈ ರೀತಿಯ ಕಾಕತಾಳ ನ್ಯಾಯವನ್ನ ಕಂಡಿರಲಿಲ್ಲ, ಕೇಳಿಯೂ ಇರಲಿಲ್ಲ. ಇದನ್ನ ಸಹೋದ್ಯೋಗಿಗಳೊಟ್ಟಿಗೆ ಹೇಳ್ಕೊಳ್ಳಿಕ್ಕೆ ಜವನನ್ನ ಕರೆದು, ನೋಡೋಣ ಇಡು, ನರಸಿಂಹಮೂರ್ತಿ ಮತ್ತು ಸರಸಮ್ಮನನ್ನ ನಾನು ಬರ ಹೇಳಿದೆ ಅಂತ ಬೇಗ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಎಲ್ಲರೂ ಬರ್ತಾರೆ. ವೈದ್ಯರು ಹೇಳಿದ ಮಾತಿಗೆ ಕಿಸಕ್ಕನೆ ನಗ್ತಾರೆ. ಅದರಲ್ಲಿಯೂ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ನರಸಿಂಹಮೂರ್ತಿ, ನಾ ಇದನ್ನ ನಂಬಲ್ಲ ಎಂಬ ರೀತಿಯ ನಗು ಕಂಡ ವೈದ್ಯರು, ಬೇಕಾದರೆ ಅವನ್ನೇ ಕೇಳಿ ಎಂದು ಕೋಪಿಸ್ಕೋತಾರೆ. ನರಸಿಂಹಮೂರ್ತಿ ಆ ಹುಡುಗಂಗೆ ಗೋಡೆ ಮೇಲೆ ತೂಗಾಕಿದ ಫೋಟೋ ತೋರಿಸಿ, ಲೋ ಹುಡುಗ, ಆ ಫೋಟೋ ಯಾರ್ದಯ್ಯ ಎಂದು ಕೇಳ್ತಾನೆ. ಆ ಹುಡುಗ, ಮಹಾತ್ಮ ಗಾಂಧಿಯವ್ರದ್ದು ಸಾ, ಇದನ್ನ ನಾಕಣ್ಣೆ ಎಂದು ಹೇಳ್ತಾನೆ. ಆಮೇಲೆ ನರಸಿಂಹಮೂರ್ತಿ, ಈಗ ಹೇಳು, ನಿನ್ನ ಹೆಸರೇನು? ಆ ಹುಡುಗ ಹೇಳ್ತಾನೆ, ಮಹಾತ್ಮ ಗಾಂಧಿ ಸಾ.
ನರಸಿಂಹಮೂರ್ತಿ ಸಿಟ್ಟಾಗ್ತಾರೆ. ಸುಳ್ಳು ಹೇಳ್ಬೇಡ ಎಂದು ಕೇಳ್ತಾರೆ. ಆ ಹುಡುಗ ಸುಳ್ಳು ಹೇಳಿ ನಿಮ್ಮ ತಾವು ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಸಾ ಎಂದು ವಿನಮ್ರವಾಗಿ ಉತ್ತರಿಸ್ತಾನೆ. ಆಗ ಎಲ್ಲರೂ ಮಹಾತ್ಮ ಗಾಂಧಿಯ ಫೋಟೋವನ್ನು ಒಮ್ಮೆ ನೋಡಿದರೆ ರಕ್ತ ಮಾಂಸ ತುಂಬಿದ ಆ ಹುಡುಗನ ಫೋಟೋವನ್ನು ಇನ್ನೊಮ್ಮೆ ನೋಡ್ತಿರ್ತಾರೆ. ನಂತರ ಆ ಹುಡುಗಂಗೆ ಬೇಸರವಾಗಿ ನನ್ನ ಕಾಯಿಲೆ ನೋಡಿ ಸಾ, ನನ್ನ ಹಣೆ ಬರ ಎಂದು ಹೇಳ್ತಾನೆ. ಆಗ ಡಾಕ್ಟರ್, ನಿನಗೆ ಈ ಹೆಸರು ಯಾರು ಕಟ್ಟಿದವರು ಎಂದ ಪ್ರಶ್ನೆಗೆ ಗಾಂಧಿಯು, ನಮ್ಮ ತಾತ ಕರೆಸಿದೇಗೌಡ ಅಂತವನೇ, ಆತ ಕಟ್ಟಿದ್ದು ಎಂದು ಹೇಳ್ತಾನೆ. ಆ ಡಾಕ್ಟರ್ ಮಿಡ್ವೈಫ್ ಅಮ್ಮನವ್ರನ್ನ ಕರೆದು ಗಾಂಧಿಯನ್ನ ಪರೀಕ್ಷೆಯ ಕೊಠಡಿಗೆ ಕಳಿಸ್ತಾನೆ. ನಂತರ ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ, ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆ ಪರೀಕ್ಷೆ ಮಾಡಿದ ಡಾಕ್ಟರ್ ಆತನ ತಾಯಿಯ ಕಡೆ ತಿರುಗಿ, ನಿನ್ನ ಹೆಸರೇನಮ್ಮ ಎಂದು ಕೇಳ್ತಾನೆ. ಆಕೆ ನಿಂಗಮ್ಮ ಸ್ವಾಮಿ ಅಂತಾಳೆ. ಆಗ ಡಾಕ್ಟರ್, ನೋಡಮ್ಮ, ನಿನ್ನ ಮಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ, ಜೊತೆಗೆ ಕಾಲುಗಳು ಊದ್ಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಈಗಾಗಲೇ ಕಪ್ಪು ಇಲಿಗೂ ಕಾಯಿಲೆ ಹಬ್ಕೊಂಡು ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ನೋವು ಅಂತ ಬಡ್ಕೋತಾನೆ ಅಂತಾರೆ. ಆಗ ನಿಂಗಮ್ಮ, ಏನೋ ಸ್ವಾಮಿ ನಿಮ್ಮ ಎಕಡ 3 ಮೈಲಿ ನಡಿಬೇಕಾದ್ರೆ 30 ತಾವು ಕುಂತ್ಕೊಂಡು ತೆವಳ್ಕೊಂಡು ಬಂದ, ಉಳಿಸ್ಕೊಡಿ ಸ್ವಾಮಿ, ನಾಳೆಗೆ ನಮ್ಮಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ ಅಂತ ಬೇಡಿಕೊಳ್ತಾಳೆ. ಆಗ ಡಾಕ್ಟ್ರು, ನಿನ್ ಗಂಡ ಏನಾಗ್ ಸತ್ತೋದ ಎಂದು ಕೇಳ್ತಾರೆ. ಸೇಂದಿ ಇಳಿಸೋಕೆ ಸಾಹುಕಾರರು ಬಳಿ ಇದ್ರು, ಒಂದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಬಿಟ್ಬಿಟ್ರು ಅಂತಾಳೆ. ಡಾಕ್ಟ್ರು, ಅಯ್ಯೋ ಪಾಪ, ನೋಡಮ್ಮ, ನಿಮ್ಮ ಹುಡುಗಂಗೆ ಎಕ್ಸ್ರೇ ಆಗಬೇಕು, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆಗಳು ಮಾಡಬೇಕು, ಇಲ್ಲಾಗೋ ಕೆಲಸ ಅಲ್ಲ ಅದು. ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸ್ಬೇಕು. ನಾನು ಎಲ್ಲಾನು ಬರೆದು ಕೊಡ್ತೀನಿ, ಹೊಟ್ಟೆಯಲ್ಲಿರೋ ನೀರು ಕಡಿಮೆ ಆಗೋ ಹಾಗೆ 2 ಗುಳಿಗೆ ಕೊಡ್ತೀನಿ ಅಂತ ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸ್ತಾರೆ. ಕಾಯಿಲೆ ಬಗ್ಗೆ ಚೀಟಿಯನ್ನು ಬರೆದು ನಿಂಗಮ್ಮನ ಕೈ ಕೊಡ್ತಾರೆ. ತನ್ನ ಮೊಮ್ಮಗನ ಸ್ಥಿತಿಯ ಬಗ್ಗೆ ಕರೆಸಿದ್ದೇಗೌಡನಿಗೆ ಯಾರು ಹೇಳಬೇಕಾಗಿರಲಿಲ್ಲ. ಈತನ ಆಸೆಯ ಕುಡಿ ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಹಾಗೂ ಗಾಂಧಿ. ಗಾಂಧಿಯ ಮೇಲಂತೂ ಈತಂಗೆ ಎಲ್ಲಿಲ್ಲದ ಪ್ರೀತಿ. ಗಾಂಧಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾರದ ಘಟನೆ. 15 ವರ್ಷಗಳ ಹಿಂದೆ ಹೊಲ ಹೊತ್ತು ಸಾಕಾಗಿ ಕರೆಸಿದ್ದೇಗೌಡ ಮತ್ತು ಅವನ ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮೊರ ತುಂಬ ರಾಗನೆ ಉರಿಯುತ್ತಾ ಮೊಮ್ಮಗು ಮಲಗಿತ್ತು. ಹಿಗ್ಗಿ ಹೀರೆಕಾಯಿಯಾದ ಕರೆಸಿದ್ದೇಗೌಡ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡು ಆನಂದಿಸ್ತಾ ಜೋಯಿಸರ ಮನೆಗೆ ಹೊಡೋಗ್ತಾನೆ. ಆ ಜೋಯಿಸರು ಮಗು ಒಳ್ಳೆಯ ಗಳಿಗೆಯಲ್ಲಿ ಜನಿಸಿದೆ ಎಂದು ಲೆಕ್ಕ ಹಾಕಿ ಮಗುವಿನ ಕಿವಿ ಅಗಲವಾಗಿರುವುದರಿಂದ ಮತ್ತು ಕರೆಸಿದ್ದೇಗೌಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯವರನ್ನ ನೋಡಿ ಬಂದವನಾದ್ರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಡ್ತಾರೆ. ಈ ಕರೆಸಿದ್ದೇಗೌಡನ್ಗೆ 2 ಎಕರೆ ಹೊಲ, 1 ಮನೆ ಇತ್ತು. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆ ಹೊಲವನ್ನ ಬಡವರಿಗೆ ಮನೆ ಕಟ್ಕೊಡ್ಬೇಕು ಅಂತ ಸರ್ಕಾರ ವಶಪಡಿಸ್ಕೊಂಡ್ಬಿಟ್ಟಿರ್ತದೆ. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸ್ಕೊಂಡಿರೋ 1 ಎಕರೆ ಭೂಮಿಯಲ್ಲಿರೋ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನ ಕಡಿದುಕೊಳ್ಳುವುದೋ ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲೇ ಸಿಕ್ಕಿಬಿದ್ದ ಇವನು ಮೊಮ್ಮಗನ ಆರೋಗ್ಯದ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನ ದೊಡ್ಡ ಆಸ್ಪತ್ರೆಗೆ ಸೇರಿಸಬೇಕೆಂದು ಹೇಳಿದಾಗ ಕರೆಸಿದ್ದೇಗೌಡನಿಗೆ ಎದೆ ದಸಕ್ಕೆಂದು ಬಿಡ್ತದೆ. ಮಾರನೇ ದಿನ ಇಡೀ ಸಂಸಾರವೇ ತಮ್ಮ ಬಳಿ ಇದ್ದ ಅಷ್ಟೋ ಇಷ್ಟೋ ಪುಡಿಗಂಡ ತೆಗೆದುಕೊಂಡು ದೊಡ್ಡ ಆಸ್ಪತ್ರೆಗೆ ಬರ್ತಾರೆ. ಇವರು ಆಸ್ಪತ್ರೆ ತಲುಪೋಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಹೊರ ರೋಗಿಗಳನ್ನ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನ ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಎಲ್ಲವನ್ನ ಓದಿ ರೋಗಿಯ ಹೆಸರನ್ನ 2-3 ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಕರೆಸಿದ್ದೇಗೌಡನ ಕಡೆ ನೋಡಿ, ಯಾರನ್ನು ತೋರಿಸೋಕೆ ಕರ್ಕೊಂಡು ಬಂದಿರೋದು ಎಂದು ಕೇಳಿ ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನ ತೋರಿಸಲು, ಓಹೋ, ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ, ನಿಮ್ಮ ಡಾಕ್ಟ್ರು ಇವನ ಮಹಾತ್ಮ ಗಾಂಧಿ ಅಂತ ಬರೆದುಬಿಟ್ಟವರಲ್ಲ ಎಂದು ಕಿಸಕ್ಕನೆ ನಗ್ತಾನೆ. ಆಗ ಕರೆಸಿದ್ದೇಗೌಡ, ಬರೆದಿರೋದು ಸರಿಯಾಗಿ ಅದೇ ಸ್ವಾಮಿ, ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಎಂದು ಹೇಳ್ತಾನೆ. ಗುಮಾಸ್ತ ಬಿಟ್ಟ ಬಾಯಿಯನ್ನ ಬಿಟ್ಕೊಂಡೇ ಮಹಾತ್ಮ ಗಾಂಧಿಯನ್ನು ನೋಡ್ತಾನೆ. ಸರಿಯಪ್ಪ, ತಗೋ ಚೀಟಿ ಎಂದವನೇ ಹಳೆಯ ಕಾಗದದ ಜೊತೆಗೊಂದು ಹೊಸ ಚೀಟಿಯನ್ನು ಕೊಟ್ಟು ಆ ಕಡೆಗೆ ಹೋಗು ಎಂದು ಸನ್ನೆ ಮಾಡ್ತಾನೆ. ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನು ಮತ್ತು ಇನ್ನೂ ಅನೇಕ ರೋಗಿಗಳು ಕೊಟ್ಟ ಕಾಗದಗಳನ್ನು ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬರ್ತಾನೆ. ಮಹಾತ್ಮ ಗಾಂಧಿಯ ಸರದಿ ಬಂದಾಗ ಇಡೀ ವೈದ್ಯರ ಗುಂಪೆ ಗಹಗಹಿಸ್ತದೆ. ಜೋರಾಗಿ ಕೂಗಿ ಕರೆದ್ರು, ಯಾರಪ್ಪ ಮಹಾತ್ಮ ಗಾಂಧಿ? ಕರ್ಕೊಂಡು ಬಂದೆ ಸ್ವಾಮಿ, ಇಲ್ಲವನೇ ಎಂದು ಕರೆಸಿದ್ದೇಗೌಡ ತನ್ನ ಮೊಮ್ಮಗನನ್ನ ಕರೆದುಕೊಂಡು ಒಳಗೋಗ್ತಾನೆ. ನಿಂಗಮ್ಮನನ್ನು ಮತ್ತು ಪದ್ದಿಯನ್ನು ಹೊರಗಡೆ ಅಲ್ಲೇ ಜವನ ತಡೆದು ನಿಲ್ಲಿಸ್ತಾನೆ. ತಮ್ಮ ಮುಂದೆ ಕರೆದು ತಂದು ನಿಲ್ಲಿಸಿದ ವ್ಯಕ್ತಿಯನ್ನು ವೈದ್ಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯಿಲೆಯನ್ನು ಪತ್ತೆ ಹಚ್ಚಿದಾಗಲೋ ಅಥವಾ ಕ್ಯಾನ್ಸರ್ ವ್ಯಾಧಿಗೆ ಔಷಧಿ ಕಂಡುಹಿಡಿದಾಗಲೋ ಆಗುವ ವಿಸ್ಮಯದಂತೆ ನೋಡ್ಕೊಂಡು ನಿಂತ್ಕೋತಾರೆ.
ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನು ಕಂಡ ಅವರಿಗೆ ಅಳಬೇಕೋ ನಗ್ಬೇಕೋ ಅಥವಾ ನಂಬದಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕೋ ಏನೂ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರಿಸಿದ್ದೇಗಳನ್ನು ಕರೆದು, ನೋಡಯ್ಯ, ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡದ ಕಾಯಿಲೆ ಇದೆ, ಔಷಧಿಗಳೆಲ್ಲಾನು ಬರೆದು ಕೊಡ್ತೀವಿ, ತಗೋ, ಹೇಗೆ ಸೇವಿಸಬೇಕು ಅನ್ನೋದನ್ನು ಹೇಳ್ತೀವಿ, ಹಾಗೆ ಕೊಡು, ಸ್ವಲ್ಪ ಹುಷಾರಾಗುತ್ತೆ ಎಂದರು. ಕರಿಸಿದ್ದೇಗೌಡನನ್ನು ಕತ್ತಿಡಿದು ನೀರಿಗೆ ಅದುಮಿದಂತಾಗ್ತದೆ. ನಿಂದಮ್ಮಯ್ಯ, ಏನೋ ನನ್ನ ಮೊಮ್ಮಗನನ್ನ ಕಾಪಾಡಿ ಇಲ್ಲೇ ಹೊಸಿ ದಿನ ಇಟ್ಕೊಂಡು ಉಳಿಸ್ಕೊಡಿ, ನೀವು ಇವನಿಗೆ ಮಾಡೋ ಉಪಕಾರ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂತ ತಿಳ್ಕೊಂಡು ಮಾಡಿ, ನಿಮಗೆ ಪುಣ್ಯ ಬರ್ತದೆ ಎಂದು ಅಲ್ಲಿಯೇ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣೀರು ಸುರಿಸ್ಬಿಡ್ತಾನೆ. ಆ ವೈದ್ಯರು ಮರು ಮಾತನಾಡ್ತಾನೆ, ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಸೇರಿಸ್ಕೊಳ್ಬೇಕು ಅಂತ ಒಂದು ಚೀಟಿಯಲ್ಲಿ ಬರೆದು ಜವಾನನ ಕೈಗೆ ಕೊಡ್ತಾರೆ. 30 ಜನರು ಇರಬೇಕಾದ ವಾರ್ಡಿನಲ್ಲಿ 60 ಜನರಿರುವ ಕಡೆ ನೆಲದ ಮೇಲೆ ಒಂದು ಹಾಸಿಗೆ ಕೊಟ್ಟು ಹಾಕ್ತಾರೆ. ಎಕ್ಸ್ರೇ, ತೊಂಟೆ ಪರೀಕ್ಷೆಗಳ ಜೊತೆಗೆ ಔಷಧಿಗಳ ಉಪಚಾರ ನಡೆಯುತ್ತೆ. ವೈದ್ಯರು ಬರೆದು ಕೊಟ್ಟ ಔಷಧಿಗಳನ್ನ ತಂದು ಕೊಡೋಷ್ಟರಲ್ಲೇ ಆತನ ಪುಟ್ಟ ಗಂಟು ಕರಗಿ ಹೋಗ್ಬಿಟ್ಟಿರುತ್ತೆ. 4ನೆಯ ದಿನ ತನ್ನ ಅವ್ವ ನಿಂಗವ್ವ ತನ್ನ ತಂಗಿಯ ಕಿವಿಯ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನ ಕೈಗೆ ಏಕೆ ಕೊಡುತ್ತಿದ್ದಾರೆ ಎಂಬುದನ್ನು ಊಹಿಸಿ ತನ್ನ ಪ್ರೀತಿಯ ಅಯ್ಯನನ್ನ ಕರೆದು ಹೇಳ್ತಾನೆ, ಅಯ್ಯ, ನನ್ನನ್ನು ಊರಿಗೆ ಕರ್ಕನ್ನಡಿ, ನನ್ನ ಹಣೆ ಬರ ಇದ್ದಂಗಾಗ್ತದೆ ಎಂದು ಹೇಳ್ತಾನೆ. ಹಂಗೆಲ್ಲ ಮಾತಾಡ್ಬೇಡ, ನಾ ಇನ್ನೂ ಬದುಕಿನ್ಕಲ್ಲ ಮಗ, ನಿನ್ನ ಉಳಿಸ್ಕತೀನಿ. ತನ್ನ ಮೇಲೆ ಅಯ್ಯನಿಗಿರುವ ಪ್ರೀತಿಗಾಗಿ ಗಾಂಧಿಗೆ ಅಳು ಒಳಗಿನಿಂದ ಗುತ್ಕೊಂಡು ಬರ್ತದೆ. ತನ್ನ ಪ್ರೀತಿಯ ಅಯ್ಯನ ತೊಡೆಯ ಮೇಲೆ ತಲೆ ಮಡ್ಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳ್ತಾನೆ, ಅಯ್ಯ, ನಾನೇನಾದ್ರೂ ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕ್ಬೇಕು. ಕರಿಸಿದ್ದೇಗೌಡ ಬಿಕ್ಕಿ ಬಿಕ್ಕಿ ಹತ್ತು ಬಿಡ್ತಾನೆ. ನಿಂಗಕ್ಕ ಬಿಡ್ತು ಅನ್ನೋ ಎಂದು ಗಾಂಧಿಯನ್ನ ಗದರುತ್ತಾಳೆ. ಬದ್ದಿ, ಅಣ್ಣ ಅಣ್ಣ ಬಿಕ್ಕಳಿಸಿ ಹತ್ತು ಬಿಡ್ತಾಳೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ MD ಪಾಸ್ ಮಾಡಿರ್ತಕ್ಕಂತಹ ದೊಡ್ಡ ಡಾಕ್ಟರು ಬರ್ತಾರೆ. ಗಾಂಧಿಯನ್ನ ಪರೀಕ್ಷೆ ಮಾಡ್ತಾರೆ. ಒಂದು ಚೀಟಿಯಲ್ಲಿ ಔಷಧಿಯನ್ನ ಬರೆದುಕೊಡ್ತಾರೆ. ಆದಷ್ಟು ಬೇಗ ಇದನ್ನ ತರಬೇಕು ಅಂತ ಅಪ್ಪಣೆ ಮಾಡ್ತಾರೆ. ಮಗಳು ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಊರಿಗೆ ಬಂದ ಕರಿಸಿದ್ದೇಗೌಡ ಗಿರವಿಡಲು ಪ್ರಯತ್ನಿಸ್ತಾ, ಯಾರೂ ಒಪ್ಲಿಲ್ಲ. ಸಾಲ ಪಡೆಯಲು ಯತ್ನಿಸ್ತಾ, ಎಲ್ಲೂ ಒಂದು ಪೈಸೆ ಹುಟ್ಲಿಲ್ಲ. ಹಲಸಿನ ಮರವನ್ನ ಕೊಡುವುದಾದರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕಲು 250 ರೂಪಾಯಿಗಳಿಗೆ ಮರವನ್ನ ಮಾರಬೇಕಾದ್ರೆ 2 ದಿವಸ ಹಿಡಿದು ಬಿಡ್ತು. ಹಣ ಪಡೆದು ಕರಿಸಿದ್ದೇಗೌಡ ಬಸ್ ಹೊತ್ತಿ ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಪದ್ದಿಯನ್ನು ನಿಲ್ಲಿಸ್ಕೊಂಡು ಹತ್ಕೊಂಡು ನಿಂತಿರ್ತಾಳೆ. ಕರಿಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲಿಲ್ಲ. ಬದಲು ಯಾವಾಗ ಜೀವ ಹೋಯಿತು ಎಂದು ಕೇಳ್ತಾನೆ. ರಾತ್ರಿ ಸರಿ ಹೊತ್ತಿನಲ್ಲಿ ಎಣಿನ ಮನೆಯಲ್ಲಿ ಮಲಗಿಸವ್ರೆ ಎಂದು ಅಳಲು ಪ್ರಾರಂಭಿಸಿದ ಮಗಳನ್ನು ಸಂತೈಸುತ್ತಾ ಕರಿಸಿದ್ದೇಗೌಡ ಹೇಳ್ತಾನೆ, ಮನುಷ್ಯರು ಸಾಯ್ದೆ ಕಲ್ಲು ಸತ್ತದ, ಸುಮ್ಕಿರು ಮತ್ತೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮ್ ಕಡೆಗೆ ಭಾರವಾದ ಮನಸ್ಸಿನಿಂದ ಹೆಜ್ಜೆ ಇಡ್ತಾನೆ. ಇದಿಷ್ಟು ಪ್ರಥಮ PUC ಕನ್ನಡ ವಿಷಯದ ಮೊದಲ ಗದ್ಯದ ಗಾಂಧಿ ಪಾಠದ ಸಾರಾಂಶಕತೆ. ಇದೇ ರೀತಿಯ ಇನ್ನಿತರ ವಿಚಾರಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.